ಒಂದು ಹಳ್ಳಿಯಲ್ಲಿ ರಾಮಯ್ಯ ಎನ್ನುವ ಒಬ್ಬ ಉತ್ತಮ ತಂದೆ ಇದ್ದ. ಅವನಿಗೆ 3 ಮಕ್ಕಳು. ಆ 3 ತಮ್ಮ ತಂದೆಯೇ ಪ್ರಪಂಚ. ತಂದೆ ಹೇಳಿದ ಮಾತು ಅವರಿಗೆ ವೇದವಾಕ್ಯ. ರಾಮಯ್ಯ ಬಡವನಾಗಿದ್ದರೂ ಮಕ್ಕಳನ್ನು, ಹೆಂಡತಿಯನ್ನು, ತನ್ನ ತಾಯಿಯನ್ನು ತುಂಬ ಪ್ರೀತಿಯಿಂದ, ಗೌರವದಿಂದ ಕಾಣ್ತಾ ಇದ್ದ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಜೊತೆಯಲ್ಲಿ ಶಿಕ್ಷಣವನ್ನು ನೀಡಿದ್ದ. ಅವನು ಯಾವಾಗಲೂ ಹೇಳ್ತಿದ್ದ, ನೀವು ಯಾವಾಗಲೂ ಧೈರ್ಯವಾಗಿರಬೇಕು. ಏನೇ ಸಮಸ್ಯೆ ಬಂದರೂ ಅದನ್ನು ಧೈರ್ಯದಿಂದ ಎದುರಿಸಬೇಕು ಅಂತ. ನಾನು ನಿಮ್ಮ ಜೊತೆ ಸದಾ ಇರೋದಿಲ್ಲ, ನನ್ನ ಪಾಠಗಳು ನಿಮ್ಮ ಜೊತೆ ಸದಾ ಇರ್ತವೆ ಅಂತ. ಆ ಮಾತನ್ನು ಕೇಳಿ ಮಕ್ಕಳು ಸದಾ ನಗ್ತಾ ಇದ್ರು. ಬಿಡಿ ಪಪ್ಪ, ನಿಮಗೆ ಏನೂ ಆಗಲ್ಲ, ನಮ್ಮ ಜೊತೆ ನೀವು ಯಾವಾಗಲೂ ಇರ್ತೀರ, ಹೇಗೆ ಸ್ಟ್ರಾಂಗ್ ಆಗಿ ಇರ್ತೀರ ಅಂತ ಹೇಳ್ತಾ ಇದ್ರು. ಒಂದಿನ ರಾಮಯ್ಯ ಆಕಸ್ಮಿಕವಾಗಿ ಅನಾರೋಗ್ಯಕ್ಕೆ ಒಳಗಾದ. ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ತನ್ನ 3 ಮಕ್ಕಳನ್ನು ಕರೆದ. ನಾನು ನಿಮಗೆ ದೊಡ್ಡ ಆಸ್ತಿಯನ್ನು ಕೊಡಲಿಕ್ಕಾಗಲಿಲ್ಲ, ಆದರೆ ಪ್ರಾಮಾಣಿಕತೆ, ಕಷ್ಟಪಟ್ಟು ದುಡಿಯುವ ಗುಣ, ಜೊತೆಯಲ್ಲಿ ಒಬ್ಬರನ್ನೊಬ್ಬರ ಪ್ರೀತಿಸುವ ಗುಣ ಕಲಿಸ್ಕೊಟ್ಟಿದ್ದೀನಿ. ಅದನ್ನು ಯಾವತ್ತೂ ಕಳೆದುಕೊಳ್ಬೇಡಿ ಮಕ್ಕಳೇ ಅಂತ ಹೇಳ್ತಿದ್ದ. ಕೆಲವೇ ದಿನಗಳಲ್ಲಿ ರಾಮಯ್ಯ ತೀರಿ ಹೋದ. ತಂದೆಯ ಮರಣದ ನಂತರ 3 ಮಕ್ಕಳು ಕುಸಿಬಿದ್ರು. ವಿಶೇಷವಾಗಿ ಕಿರಿಯ ಮಗ ಅರುಣ್. ಅವನು ತಂದೆಯ ಮೇಲೆ ಜೀವನ ಇಟ್ಟಿದ್ದ. ತಂದೆಯ ಫೋಟೋ ನೋಡಿ ಅಳ್ತಾ ಇರ್ತಿದ್ದ. ಒಂದು ರಾತ್ರಿ ಅರುಣ್ ತುಂಬ ದುಃಖದಿಂದ ತಂದೆಯ ಹಳೆ ಡೈರಿಯನ್ನು ತೆರೆದ. ಅದರಲ್ಲಿ ಒಂದು ಪತ್ರ ಸಿಕ್ತು. ಅದರಲ್ಲಿ ಹೀಗಿತ್ತು: ಮಗ, ನೀನು ಈ ಪತ್ರ ಓದ್ತಿದ್ಯಾ ಅಂದರೆ ನಾನು ನಿನ್ನ ಜೊತೆ ಇಲ್ಲ ಮಗ ಅಂತ. ಆದರೆ ನೆನ್ಪಿಡು, ಜೀವನದಲ್ಲಿ ಸೋಲ್ಬೇಡ. ಯಾಕಂದರೆ ಆಟ ಕಲಿಸ್ಬೇಕಾದ್ರೆ ಗೆಲ್ಲೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ನಾನು. ನಿನ್ನ ಹೆಜ್ಜೆಗಳಲ್ಲಿ ನಾನಿರೋದಿಲ್ಲ, ಆದರೆ ನಿನ್ನ ಕನಸುಗಳಲ್ಲಿ ಬದುಕ್ತೇನೆ. ನಿನ್ನ ಸಾಧನೆಯ ಪ್ರತಿಯೊಂದು ಯಶಸ್ಸಿನಲ್ಲೂ ನಾನು ನಿನಗೆ ಇರ್ತೀನಿ. ಅದೇ ನೀನು ನನಗೆ ಸಲ್ಲಿಸೋ ದೊಡ್ಡ ಗೌರವ ಅಂದ. ಆ ಪತ್ರದಲ್ಲಿ ಹೀಗೆ ಬರ್ಕೊಂಡಿತ್ತು: ಅರುಣ್ ಪತ್ರ ಓದಿ ಬಿಕ್ಕಿ ಬಿಕ್ಕಿ ಹತ್ತ. ಅವನ ಮನಸ್ಸು ತಿಳಿಯಾಗ್ತಾ ಬಂತು. ಕಷ್ಟಪಟ್ಟು ಓದಿ ಒಳ್ಳೆಯ ಉದ್ಯೋಗ ಹಿಡಿದ. ವರ್ಷ ಕಳೀತು. ಅನೇಕ ಸಮಸ್ಯೆಗಳು ಬಂದು ಎಲ್ಲವನ್ನ ಧೈರ್ಯವಾಗಿ ಎದುರಿಸಿದ. ಉದ್ಯೋಗದಲ್ಲಿ ಬಡ್ತಿ ಪಡೆದು ದೊಡ್ಡ ಸ್ಥಾನಕ್ಕೆ ಏರಿದ. ಅವನಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇತ್ತು. ವೇದಿಕೆಯಲ್ಲಿ ನಿಂತು ಅರುಣ್ ಕಣ್ಣುಗಳನ್ನು ತುಂಬಿಕೊಂಡು ಹೇಳ್ತಾನೆ: ಇವತ್ತು ಎಲ್ಲರೂ ನನ್ನ ಯಶಸ್ಸನ್ನು ನೋಡ್ತಾ ಇದ್ದೀರ, ಆದರೆ ಈ ಯಶಸ್ಸಿನ ಹಿಂದೆ ನನ್ನ ತಂದೆಯ ತ್ಯಾಗ ಮತ್ತು ಅವರು ಹೇಳಿಕೊಟ್ಟ ಪಾಠಗಳಿವೆ. ನನ್ನ ತಂದೆ ಇವತ್ತು ಇಲ್ಲ, ಆದರೆ ಅವರು ಕಲಿಸಿದ ಮೌಲ್ಯಗಳು ನನ್ನ ಜೊತೆ ಜೀವಂತವಾಗಿದೆ ಅಂತ. ಆ ಮಾತುಗಳನ್ನು ಕೇಳಿ ಅಲ್ಲಿದ್ದ ಎಲ್ಲರ ಕಣ್ಣುಗಳು ಒದ್ದೆಯಾಗಿದ್ದು. ಆತ್ಮೀಯರೇ, ಒಳ್ಳೆಯ ತಂದೆ ತನ್ನ ಮಕ್ಕಳಿಗೆ ಆಸ್ತಿ ಮಾತ್ರವಲ್ಲ, ಜೀವನವನ್ನು ಗೆಲ್ಲುವ ಮೌಲ್ಯಗಳನ್ನು ಬಿಟ್ಟು ಹೋಗ್ತಾನೆ. ತಂದೆ ದೇಹವಾಗಿ ದೂರವಾದರೂ ಅವರ ಪಾಠಗಳು ಮತ್ತು ಪ್ರೀತಿ ಸದಾ ನಮ್ಮ ಜೊತೆನೇ ಇರ್ತವೆ.